ಬ್ರೇಕ್ಗೂ ಮುನ್ನ ನಾವು ಮೊದಲ 3 ರಾಶಿಯ ವಾರದ ಫಲಾಫಲ ಏನು ಅನ್ನೋದನ್ನ ನೋಡಿದ್ವಿ ಶಾಸ್ತ್ರಿಗಳೇ. ಈಗ ಕಟಕದಿಂದ ಕನ್ಯಾವರೆಗಿನ ಫಲಾಫಲಗಳು ಏನು ತಿಳಿಸ್ಕೊಡೋದಾಗೋಣ. ಕರ್ಕಟಕ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತಂದರೆ, ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಶುಭ ಸೂಚನೆಗಳು ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣ್ತಕ್ಕಂಥ, ವೃತ್ತಿಯಲ್ಲಿ ತೊಂದರೆ ಕಾರಣ ಏನಪ್ಪ ಅಂದರೆ ಕುಜ ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಆದರೆ ಬುಧವಾರದಿಂದ ಶುಕ್ರನ ಸಂಚಾರವಾಗುತ್ತೆ. ಇದು ತುಂಬ ಒಳ್ಳೆಯದು. ಬುಧವಾರದಿಂದ ಒಂದು ಬದಲಾವಣೆ. ಲಾಭಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ವೃತ್ತಿಯಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶಗಳಿದೆ. ಆತಂಕ ಬೇಡ. ತಕರಾರುಗಳು ಬರ್ತಕ್ಕಂಥದ್ದು ಅದು ಕಾರಣ ಕುಜನ ಅಷ್ಟಮ ಸ್ಥಿತಿ. ಕುಜ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ತೊಡಕುಗಳು, ಇನ್ಯಾರ್ದೋ ಕಿರಿಕಿರಿಗಳು, ಈ ರೀತಿಯ ಸಾಧ್ಯತೆಗಳನ್ನು ವಾರದ ಆದಿಯಲ್ಲಿ 2 ದಿನ ಮಟ್ಟಿಗೆ ಕಾಣ್ತೀರಾ. ಆಮೇಲೆ ಸರಿ ಹೋಗುತ್ತೆ. ಚಂದ್ರ ಲಾಭದಲ್ಲಿದ್ದಾನೆ ಬಹಳ ಮುಖ್ಯವಾಗಿ. ಹೀಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಂದ ಹಿರಿಯರಿಂದ ಒಂದು ಒಳ್ಳೆಯ ಸಮಾಧಾನದ ಉತ್ತರಗಳು ಮತ್ತು ಸಲಹೆಗಳು ಸಿಗ್ತಕ್ಕಂಥದ್ದು, ಈ ಹಾಲು ಹೈನು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನೆಲ್ಲ ಸೂಚಿಸುತ್ತೆ. ಜನ್ಮದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ಶಿರೋಬಾಧೆ, ತಲೆಗೆ ಸಂಬಂಧಿಸಿರ್ತಕ್ಕಂಥ ತೊಡಕುಗಳು, ತೊಂದರೆಗಳು, ಕಣ್ಣಿನ ಬಾಧೆಗಳು ಬರಬಹುದು. ಆದರೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಸಣ್ಣ ಪ್ರಮಾಣದಲ್ಲಿ ತೊಡಕು ನಿಮ್ಮನ್ನು ಬಾಧಿಸುತ್ತೆ, ಉಳಿದ ಹಾಗೆ ಚೆನ್ನಾಗಿದೆ ಅಂತ. ಮುಖ್ಯವಾಗಿ ಗುರು ಬೇರೆ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಅಲದಾಟ, ವ್ಯಥೆ, ನೋವು ಇದು ಇದ್ದಿದ್ದೆ. ಹೀಗಾಗಿ ಇದಕ್ಕೆ ಸರಿ ಹೋಗುತ್ತೆ ವಾರದ ಅಂತ್ಯದ ವೇಳೆಗೆ. ವಾರದ ಅಂತ್ಯವನ್ನು ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಆತ್ಮೀಯರಿಗಾಗಿ ಅತಿ ವ್ಯಯ, ಅಲ್ಲಿ ಚಂದ್ರ ಗುರು ಒಟ್ಟಾಗಿಬಿಡ್ತಾರೆ. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಯಾಕೆಂದರೆ ಶುಕ್ರ ಬಂದುಬಿಡ್ತಾನೆ. ಹೀಗಾಗಿ ಅನುಕೂಲಗಳೇ ಆಗುತ್ತೆ. ಆದರೆ ಕುಜನೂ ಇದ್ದಾನೆ, ಹೀಗಾಗಿ ಮಿಶ್ರವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳಲ್ಲ, ತುಂಬ ವರ್ಸ್ಟ್ ಇರುತ್ತೆ ಅಂತಲೂ ಹೇಳಲ್ಲ. ಯೋಚನೆ ಮಾಡಬೇಡಿ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ಕೊನೆಯಲ್ಲಿ ಹೆಚ್ಚಿನ ಅನುಕೂಲ. ಶುಕ್ರನಿಂದಾಗಿ ಲಾಭಾಧಿಪತಿ ಸಂಚರಿಸಿದ್ರೆ, ಅದು ಚತುರ್ಥಾಧಿಪತಿ ಸಂಚರಿಸಿದ್ರೆ ಎಲ್ಲಿ ಕರ್ಮಸ್ಥಾನದಲ್ಲಿ ಖಂಡಿತ ಅನುಕೂಲ ಕಾಣ್ತೀರ. ಶುಕ್ರನಿಗೆ ಹೆಚ್ಚಿನ ಬೆಲೆ ಇದೆ, ಕುಜನಿಗಿಂತಲೂ ಶುಕ್ರನಿಗೆ ಹೆಚ್ಚಿನ ಬಲ, ಸತ್ವಬಲ ಇದೆ. ಹೀಗಾಗಿ ಸ್ವಲ್ಪ ಅನುಕೂಲ ಕಾಣ್ತೀರ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅಲಂಕಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಈ ವಾಹನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಇವರೇ ಕೊನೆಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಕಾರಣ ವಾರದ ಆದಿಯಲ್ಲಿ 2 ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯಥೆ ಉಂಟಾಗುವ ಸಾಧ್ಯತೆ ಈ ಕಾರಣದಿಂದಾಗಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ, ಸಹಕಾರಗಳು ಸಿಗುತ್ತೆ. ಸ್ತ್ರೀಯರಿಗೆ ಅಧಿಕಾರದ ಬಲ ಬರತಕ್ಕಂಥದ್ದು, ವಿಶೇಷ ಅನುಕೂಲಗಳು, ಸೌಕರ್ಯಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಕಾಲುಗಳಿಗೆ ಬಹಳ ಮುಖ್ಯವಾಗಿ ಪೆಟ್ಟು ಬೀಳುವ ಸಾಧ್ಯತೆ. ಯಾಕಂದರೆ ಮಾಂದಿ ಸಿಂಹರಾಶಿಯವರಿಗೆ ವ್ಯಯದಲ್ಲಿ ಸಂಚರಿಸೋದ್ರಿಂದ ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಹುಷಾರು. ಮತ್ತು ಕಣ್ಣಿನ ಬಾಧೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ಅನುಕೂಲ ವೃತ್ತಿ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಡಕುಗಳಾಗೋದಿಲ್ಲ, ಗೌರವ ಸಿಗುತ್ತೆ, ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ, ಸ್ತ್ರೀಯರಿಗೆ ಸಹಕಾರಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಅನಗತ್ಯ ಖರ್ಚುಗಳು ಬಂದುಬಿಡ್ತಕ್ಕಂಥದ್ದು, ಅತಿಯಾದ ಶಾಪಿಂಗ್ ನಿಮಗೂ ಕೂಡ ಆ ರೀತಿಯಲ್ಲಿದೆ, ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ಗುರುಚಂದ್ರರು ಲಾಭಕ್ಕೆ ಬಂದುಬಿಟ್ಟಾಗ ವಿಶೇಷವಾದ ಅನುಕೂಲ ಕಾಣ್ತೀರ. ವೃತ್ತಿಯಲ್ಲಿ ಅನುಕೂಲ, ಹಿತೈಷಿಗಳಿಂದ ಲಾಭ ಪಡಿತಕ್ಕಂಥದ್ದು. ದಾಂಪತ್ಯದ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಸಿಂಹರಾಶಿ ದೈವ ಸಹಾಯದಿಂದ ಒಂದು ಗೆಲುವಂತೂ ಉಂಟಾಗುತ್ತೆ. ಕಾರಣ ಭಾಗ್ಯದಲ್ಲಿ ಶುಕ್ರ ಸಂಚರಿಸ್ತಾನೆ. ಇದು ನಿಮ್ಮ ಪಾಲಿಗೆ ಒಂದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಸಿಂಹರಾಶಿಯವರಿಗೆ ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ. ಈ ವಾರ ಇಡೀ ನಿಮಗೆ ಕಾಡೋದೇನಪ್ಪ ಅಂತಂದರೆ ಇಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದನ್ನು ಸೂಚಿಸ್ತಾ ಇದೆ. ಸಮಾಧಾನ ಕಡಿಮೆ ಆಗುತ್ತೆ, ಕಳೆದು ಹೋಗುತ್ತೆ. ಸಮಾಧಾನವೇನಾದರೂ ಕಳೆದು ಹೋದರೆ ಅದು ಹುಡುಕೋದು ಬಹಳ ಕಷ್ಟ. ಅದು ಎಲ್ಲಿದೆ? ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಅಂತಾರೆ DVG ಅವರು. ಹೀಗಾಗಿ ಈ ಪ್ರಾರ್ಥನೆ ಮಾಡೋದ್ರಿಂದ ಅದರ ಅರಿವು ಉಂಟಾಗುತ್ತೆ. ಇನ್ನು ಕನ್ಯಾರಾಶಿಗೆ ಹೋಗೋಣ. ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ಶುಭ ಕಾರ್ಯಗಳು, ಧರ್ಮ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವಿದೇಶ ವಹಿವಾಟಿನ ಲಾಭ ಇತ್ಯಾದಿ ಶುಭ ಫಲ ಕಾಣ್ತೀರಾ. ಕನ್ಯಾರಾಶಿಯವರು ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರನ ಸಂಚಾರ ಅದು ಉಚ್ಚಸ್ಥಾನದಲ್ಲಿ ಸಂಚರಿಸ್ತಾನೆ, ಭಾಗ್ಯದಲ್ಲಿ. ಹೀಗಾಗಿ ಅವನು ಲಾಭಾಧಿಪತಿ. ಹೀಗಾಗಿ ದೈವಾನುಕೂಲದಿಂದ ನೀವು ಮಾಡಿದ ಎಲ್ಲ ಕೆಲಸಗಳಿಗೆ ಒಂದು ವಿಶೇಷ ಮಾನ್ಯತೆ, ಗೌರವ, ಹಿರಿಯರಿಂದ ಒಂದು ಪುರಸ್ಕಾರಗಳು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಆ ಗುರು ಇದ್ದಾನಲ್ಲ, ಹೀಗಾಗಿ ಅದರ ಕಾರ್ಯಗಳಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಈ ವಾರದ ಆದಿ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಮಾಂದಿ ಬೇರೆ ಲಾಭದಲ್ಲಿ ಸಂಚರಿಸಿದರೆ ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ಅಂಥದ್ದು ಇದರಿಂದ ಒಂದು ಲಾಭ ಬರ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಕನ್ಯಾರಾಶಿಯವರಿಗೆ ವಾರ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯನ ಗಮನಿಸೋಣ. ವಾರದ ಅಂತ್ಯದಲ್ಲಿ ಅಲ್ಲಿ ಚಂದ್ರನೂ ಬಂದುಬಿಡ್ತಾನೆ, ಇನ್ನೂ ಚೆನ್ನಾಗಾಗುತ್ತೆ. ವೃತ್ತಿಯಲ್ಲಿ ಉತ್ತಮ ನಿರ್ಧಾರಗಳು, ಸ್ತ್ರೀಯರಿಗೆ ಲಾಭ, ವಸ್ತ್ರ ಲಾಭ, ಕೃಷಿ ಕ್ಷೇತ್ರದವರಿಗೆ ಲಾಭ,
ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಅಲ್ಲಿ ಮಾಂದಿ ಬಂದು ಸಪ್ತಮಕ್ಕೆ ಸೇರುತ್ತೆ. ಶನಿ ರವಿ ಮಾಂದಿ ಸೇರಿದಾಗ ಸಣ್ಣ ಪ್ರಮಾಣದ ಒಂದು ತೊಡಕು ಉಂಟಾಗುತ್ತೆ. ಶುಕ್ರ ಬೇರೆ ಅಷ್ಟಮಕ್ಕೆ ಹೋಗ್ತಾನೆ. ಹೀಗಾಗಿ ಅಷ್ಟಮದಲ್ಲಿ ಶುಕ್ರನಿಗೆ ಒಳ್ಳೆಯ ಫಲವನ್ನೇ ಹೇಳಿದೆ ಶಾಸ್ತ್ರ. ಹಾಗಾಗಿ ಗಾಬರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾಗ ಖರ್ಚು ಉಂಟಾಗುತ್ತೆ, ನಷ್ಟ. ಅಯ್ಯೋ ಇದು ಬೇಡಾಗಿತ್ತು ನನಗೆ ಅಂತ ಅನಿಸ್ಬಿಡುತ್ತೆ ತಮಗೆ ಕೊನೆಯಲ್ಲಿ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು ಅದು ದಾಂಪತ್ಯದಲ್ಲಿ ತೊಡಕು, ಭಿನ್ನಾಭಿಪ್ರಾಯ, ಮನಸ್ತಾಪಗಳನ್ನು ದೂರ ಮಾಡುತ್ತೆ. ಈ ಪ್ರಾರ್ಥನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.